Welcome to Sankalp Learning Solutions. Today's topic area related to circle. Last class ಅಲ್ಲಿ ನಾವು ಸರ್ಕಲ್ ಅನ್ನ ಓದಿದ್ವಿ. ಸೊ ಸರ್ಕಲ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಪಾರ್ಟ್ಸ್ ಸರ್ಕಲ್ ಪಾರ್ಟ್ಸ್ ಅನ್ನ ಕಲ್ತಿದ್ವಿ. ಅದೇ ರೀತಿ ಎರಡು ಥೇರಮ್ಸ್ ಅನ್ನ ನೋಡಿದ್ವಿ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಏರಿಯಾ ರಿಲೇಟೆಡ್ ಟು ಸರ್ಕಲ್. ಸೊ ಸರ್ಕಲ್ಗೆ ಸಂಬಂಧಪಟ್ಟ ಏರಿಯಾಗಳ ಫಾರ್ಮುಲಾಸ್ ಅನ್ನ ನೋಡ್ತಾ ಹೋಗೋಣ. ಸೊ see the diagram. ಸೊ ಫಸ್ಟ್ ಡಯಾಗ್ರಾಮ್ ಅನ್ನ ಒಬ್ಸರ್ವ್ ಮಾಡಿ. ಸೊ ಇಲ್ಲಿ ನೋಡಿ ಫಸ್ಟ್ ಈ ಸರ್ಕಲ್ ಅಲ್ವಾ. ಸೊ ಸರ್ಕಲ್ ಅಲ್ಲಿ ಸೊ ದಿಸ್ ಓ. ಸೊ ಓ ಏನ್ ಹೇಳಿ, ಸೆಂಟರ್ ಫಿಕ್ಸ್ಡ್ ಪಾಯಿಂಟ್ ಅಲ್ವಾ. ಸೊ ದಿಸ್ ಇಸ್ ದಿ ಫಿಕ್ಸ್ಡ್ ಪಾಯಿಂಟ್ ಇನ್ಸೈಡ್ ದಿ ಸರ್ಕಲ್. ಇದನ್ನ ಸೆಂಟರ್ ಆಫ್ ಎ ಸರ್ಕಲ್ ಅಂತ ಹೇಳ್ತೇವೆ. ಅದೇ ರೀತಿ ಎ ಓ ಮತ್ತು ಓ ಬಿ. ಸೊ ಏನಾಗತ್ತೆ ಹೇಳಿ, ಈಗಾಗಲೇ ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತಿರ್ತೀರಾ. ಸೊ ಎ ಓ ಮತ್ತು ಓ ಬಿ ಏನಾಗಿದೆ, ರೇಡಿಯಸ್ ಆಫ್ ದಿ ಸರ್ಕಲ್. ಓಕೆ, ದ ಕಾನ್ಸ್ಟೆಂಟ್ ಡಿಸ್ಟೆನ್ಸ್ ಫ್ರಮ್ ದಿ ಸೆಂಟರ್ ಟು ದಿ ಎನಿ ಪಾಯಿಂಟ್ ಆನ್ ದಿ ಸರ್ಕಲ್. ಓಕೆ, ಅದೇ ರೀತಿ ಎ ಪಿ ಬಿ. ಸೊ ಎ ಪಿ ಬಿ ಏನಾಗಿದೆ ಹೇಳಿ, ಆರ್ಕ್ ಅಲ್ವಾ. ಸೊ ಆರ್ಕ್ ಅಂತ ಹೇಳ್ತೇವೆ ಇದನ್ನ. ಸೊ ಆರ್ಕ್ ಮೀನ್ಸ್ ದಿಸ್ ಈಸ್ ದಿ portion. So arc is the portion of a large curve such as circle. So ಈ ಒಂದು ಸರ್ಕಲ್ ಇನ ಒಂದು ಚಿಕ್ಕ ಪೋರ್ಷನ್ ಅನ್ನ ಏನಂತ ಹೇಳ್ತೇವೆ, ಆರ್ಕ್ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ ನೋಡಿ, ಇಲ್ಲಿ ಬ್ಲೂ ಶೇಡೆಡ್ ಏರಿಯಾವನ್ನ ಒಬ್ಸರ್ವ್ ಮಾಡಿದ್ರೆ ಸೊ ಇದನ್ನ ಏನಂತ ಹೇಳ್ತಾ ಇದ್ದಾರೆ, ಸೆಕ್ಟರ್ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಸೆಕ್ಟರಿನ ಡೆಫಿನೇಷನ್ ಏನಾಗತ್ತೆ ಹೇಳಿ, ಸೆಕ್ಟರಿನ ಡೆಫಿನೇಷನ್ ಏನಾಗತ್ತೆ. ಸೊ ಎ ಓ ರೇಡಿಯಸ್, ಓ ಬಿ ರೇಡಿಯಸ್ ಅಂಡ್ ಎ ಪಿ ಬಿ ಇಸ್ ದಿ ಆರ್ಕ್ ಆಫ್ ದಿ ಸರ್ಕಲ್. ಹಾಗಾದ್ರೆ ಇಲ್ಲಿ ಎ ಸೆಕ್ಟರ್ ಇಸ್ ಎ ಸರ್ಕಲ್, ದಿಸ್ ಪೋರ್ಷನ್ ಆಫ್ ದಿ ಸರ್ಕಲ್. ಓಕೆ, ಈ ಒಂದು ಸರ್ಕಲಿನ ಒಂದು ಪೋರ್ಷನ್ ಇದು. So which enclosed by two radii and the arc between them. So arc ಮತ್ತು two radii. ಸೊ ಇವುಗಳನ್ನ ಒಳಗೊಂಡಿರುವ ಒಂದು ಪೋರ್ಷನ್ ಅನ್ನ ಏನಂತ ಹೇಳ್ತೇವೆ ನಾವು, ಸೆಕ್ಟರ್ ಅಂತ ಹೇಳ್ತೇವೆ. ಹಾಗಾದ್ರೆ ಇಲ್ಲಿ ಈ ಒಂದು ಸರ್ಕಲ್, ಈ ಎರಡು ರೇಡಿಯೈ ಏನ್ ಮಾಡ್ತಾ ಇದೆ, ಈ ಒಂದು ಸರ್ಕಲ್ ಅನ್ನ ಟೂ ಅನ್ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡ್ತಾ ಇದೆ. ಸೊ ಇಲ್ಲಿ ವೈಟ್ ಪಾರ್ಟ್ ಅನ್ನ ಒಬ್ಸರ್ವ್ ಮಾಡಿ. ಸೊ ವೈಟ್ ಪಾರ್ಟ್ ಏನಾಗಿದೆ, ಸೊ ಇದು ಕೂಡ ಏನಾಗಿದೆ, ಆರ್ಕ್ ಮತ್ತು ರೇಡಿಯಸ್ ಗಳಿಂದ ಉಂಟಾಗಿದೆ. ಅದೇ ರೀತಿ ಸ್ಮಾಲರ್ ಪೋರ್ಷನ್ ಅನ್ನ ನೋಡಿ. ಸೊ ಇದು ಕೂಡ ಏನಾಗಿದೆ, ಇಟ್ ಇನ್ವಾಲ್ವ್ಸ್ ರೇಡಿಯಸ್, ಟು ರೇಡಿಯಸ್ ಅಂಡ್ ಆರ್ಕ್ ಅಲ್ವಾ. ಹಾಗಾದ್ರೆ ಸೊ ಇದನ್ನ ಏನಂತ ಡಿವೈಡ್ ಮಾಡ್ತೇವೆ ನಾವು, the circle which divides this sector, this is into minor sector and major sector. ಸೊ ಇಲ್ಲಿ ಎರಡು ರೇಡಿಯಸ್ ಮತ್ತೆ ಆರ್ಕ್ ಏನ್ ಮಾಡ್ತಾ ಇದೆ, ಈ ಒಂದು ಸರ್ಕಲ್ ಅನ್ನ ಎರಡು ಅನ್ಈಕ್ವಲ್ ಪಾರ್ಟ್ ಸೆಕ್ಟರ್ ಅನ್ನಾಗಿ ಡಿವೈಡ್ ಮಾಡ್ತಾ ಇದೆ. ಸೊ ಸ್ಮಾಲರ್ ಪಾರ್ಟ್ ಅನ್ನ ಮೈನರ್ ಸೆಕ್ಟರ್ ಅಂತ ಹೇಳಿದ್ರೆ, ಬಿಗರ್ ಸೆಕ್ಟರ್ ಅನ್ನ ಮೇಜರ್ ಸೆಕ್ಟರ್ ಅಂತ ಹೇಳ್ತೇವೆ. ಹಾಗಾದ್ರೆ ನಿಮ್ಗೆ ಇಲ್ಲಿ ಸೆಕ್ಟರ್ ಅಂದ್ರೆ ಏನು ಅಂತ ಗೊತ್ತಾಯ್ತು ಅಲ್ವಾ. ಸೊ ಸೆಕ್ಟರ್ ಆಫ್ ಎ ಸರ್ಕಲ್ ಈಸ್ ಎ ಪೋರ್ಷನ್ ಆಫ್ ಎ ಸರ್ಕಲ್ ವಿಚ್ ಎನ್ಕ್ಲೋಸ್ಡ್ ಬೈ ದಿ ಟೂ ರೇಡಿಯೈ ಅಂಡ್ ದಿ ಆರ್ಕ್ ಬಿಟ್ವೀನ್ ದೆಮ್. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್, ಸೊ ಇನ್ ದಿಸ್ ಮೈನರ್ ಸೆಗ್ಮೆಂಟ್. ಸೊ ಸೆಗ್ಮೆಂಟ್ ಅಂದ್ರೆ ಏನು ಹೇಳಿ, ಈಗಾಗಲೇ ನೀವು ಸೆಗ್ಮೆಂಟ್ ಅನ್ನ ಲೋವರ್ ಕ್ಲಾಸಸ್ ಅಲ್ಲಿ ಕಲ್ತಿದ್ದೀರಾ. ಸೊ ಏನ್ ಹೇಳ್ತೀರಿ ಇಲ್ಲಿ, ಎ ಬಿ ಅನ್ನೋದು ಏನು ಹೇಳಿ. ಸೊ ಎ ಬಿ ಮತ್ತು ಎ ಪಿ ಬಿ ಅನ್ನೋದು ಏನು ಅಂತ ಹೇಳ್ಬೇಕು ನೀವು. ಸೊ ಎ ಬಿ ಇಸ್ ದಿ ಕಾರ್ಡ್ ಅಲ್ವಾ. ಸೊ ಎ ಬಿ ಇಸ್ ದಿ ಕಾರ್ಡ್.
ಕಾರ್ಡ್ ಅಂದ್ರೆ ಏನ್ ಹೇಳುತ್ತೆ? ಈಗಾಗಲೇ ನೀವು ಲಾಸ್ಟ್ ಕ್ಲಾಸ್ ಅಲ್ಲಿ ಕಲ್ತಿದ್ದೀರಾ. ಕಾರ್ಡ್ ಅಂದ್ರೆ ಏನ್ ಹೇಳಿ? ಕಾರ್ಡ್ ಈಸ್ ಎ ಲೈನ್ ಸೆಗ್ಮೆಂಟ್ ವಿಚ್ ಕನೆಕ್ಟಿಂಗ್ ಎನಿ 2 point ಆನ್ ಎ ಸರ್ಕಲ್ಸ್ ಸರ್ಕಂಫರೆನ್ಸ್ ಅಲ್ವಾ? ಸೊ 2 ಪಾಯಿಂಟ್ ಅನ್ನ ಜಾಯಿನ್ ಮಾಡ್ತಾ ಇದೆ ಇದು. ಸೊ ಇದನ್ನ ಏನಂತ ಹೇಳ್ತೇವೆ ಮಕ್ಕಳೇ? ಕಾರ್ಡ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಎ ಪಿ ಬಿ ಏನಾಯ್ತು ಹೇಳಿ? ಆರ್ಕ್ ಆಫ್ ದಿ ಸರ್ಕಲ್. ಅಂದ್ರೆ ದಿಸ್ ಆರ್ಕ್ ಮೀನ್ಸ್ ಇಟ್ ಈಸ್ ದಿ ಪೋರ್ಷನ್ ಆಫ್ ದಿ ಲಾರ್ಜ್ ಕರ್ವ್ ಸಚ್ ಆಸ್ ಸರ್ಕಲ್. ಅಂದ್ರೆ ಸರ್ಕಲಿನ ಒಂದು ಪೋರ್ಷನ್ ಅನ್ನ ಏನಂತ ಹೇಳ್ತಾ ಇದ್ದೇವೆ ನಾವು? ಆರ್ಕ್ ಅಂತ ಹೇಳ್ತಾ ಇದ್ದೇವೆ. ಹಾಗಾದ್ರೆ ನಿಮ್ಗೆ ಇಲ್ಲಿ ಕಾರ್ಡ್ ಅಂದ್ರೆ ಏನಂತ ಗೊತ್ತಾಯ್ತು, ಆರ್ಕ್ ಅಂದ್ರೆ ಕೂಡ ಏನಂತ ಗೊತ್ತಾಯ್ತು. ಸೊ ಇಲ್ಲಿ ಸೆಗ್ಮೆಂಟ್, ಹಾಗಾದ್ರೆ ಸೆಗ್ಮೆಂಟ್ ಅಂದ್ರೆ ಏನಾಗುತ್ತೆ ಹೇಳಿ? ಸೆಗ್ಮೆಂಟ್ ಆಫ್ ಎ ಸರ್ಕಲ್ ಈಸ್ ದಿ ಪಾರ್ಟ್ ದಟ್ ಈಸ್ ಫಾರ್ಮ್ಡ್. ಸೊ ಈ ಒಂದು ಪಾರ್ಟು ಹೇಗ್ ಫಾರ್ಮ್ ಆಗ್ತಾ ಇದೆ? ಫಾರ್ಮ್ಡ್ ಬೈ ಕಾರ್ಡ್ ಆಫ್ ದಿ ಸರ್ಕಲ್ ಅಂಡ್ ಆರ್ಕ್ ಆಫ್ ದಿ ಸರ್ಕಲ್. ಸೊ ಇಲ್ಲಿ ಈ ಒಂದು ಕಾರ್ಡ್ ಮತ್ತು ಆರ್ಕ್ ಇಂದ ಸೆಗ್ಮೆಂಟ್ ಫಾರ್ಮ್ ಆಗ್ತಾ ಇದೆ. ಹಾಗಾದ್ರೆ ಈ ಸೆಗ್ಮೆಂಟ್ ಈ ಒಂದು ಸರ್ಕಲ್ ಅನ್ನ ಏನ್ ಮಾಡತ್ತೆ? 2 ಅನ್ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡತ್ತೆ. ಹಾಗಾದ್ರೆ ಇಲ್ಲಿ ಈ ಒಂದು ಸ್ಮಾಲರ್ ಪಾರ್ಟ್ ಅನ್ನ ಏನಂತ ಹೇಳ್ತೇವೆ? ಮೈನರ್ ಸೆಗ್ಮೆಂಟ್ ಅಂತ. ಅಂದ್ರೆ ಬಿಗ್ಗರ್ ಪಾರ್ಟ್ ಅನ್ನ, ಅಂದ್ರೆ ಯೆಲ್ಲೋ ಶೇಡೆಡ್ ಪಾರ್ಟ್ ಅನ್ನ ಏನಂತ ಹೇಳ್ತೇವೆ? ಮೇಜರ್ ಸೆಗ್ಮೆಂಟ್ ಅಂತ ಹೇಳ್ತೇವೆ. ಓಕೆ, ಸೊ ಸೆಗ್ಮೆಂಟ್ ಅಂದ್ರೆ ಏನು ಅಂತ ಗೊತ್ತಾಯ್ತಲ್ವಾ? ಸೊ ಅದೇ ರೀತಿ ಮೈನರ್ ಸೆಗ್ಮೆಂಟ್ ಮತ್ತು ಮೇಜರ್ ಸೆಗ್ಮೆಂಟ್ ಕೂಡ ಅರ್ಥ ಆಗಿದೆ ಅಲ್ವಾ? ಸೊ ಈಗ ಸೆಕೆಂಡ್ ಡಯಾಗ್ರಾಮ್ ಅನ್ನ ಅಬ್ಸರ್ವ್ ಮಾಡಿ. ಸೊ ಇಲ್ಲಿ ಎ ಬಿ, ಸೊ ಇಲ್ಲಿ ಎ ಬಿ ಕಾರ್ಡ್ ಸೆಂಟರ್ ಇಂದ ಪಾಸ್ ಆದ್ರೆ, ಸೊ ಈ ಕಾರ್ಡ್ ಎ ಬಿ ಏನ್ ಮಾಡತ್ತೆ? ಸರ್ಕಲ್ ಅನ್ನ ಎಕ್ಸಾಕ್ಟ್ ಹಾಫ್ ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡತ್ತೆ. ಸೊ ಹಾಗಾಗಿ ಇದನ್ನ ಎ ಬಿ ಅನ್ನ ಏನಂತ ಹೇಳ್ತೇವೆ? ಸೊ ದಿ ಲೋವರ್ ಪೋರ್ಷನ್ ಅನ್ನ ಏನಂತ ಹೇಳ್ತೇವೆ? ಸೆಮಿ ಸೆಗ್ಮೆಂಟ್. ಸೊ ಅರ್ಧ ವೃತ್ತ, ಸೊ ಸೆಮಿ ಅಂತ ಹೇಳ್ತೇವೆ. ಓಕೆ, ಸೊ ಯಾವಾಗ ಈ ಕಾರ್ಡ್ ಏನಾಗುತ್ತೆ? ವಿಚ್ ಪಾಸಸ್ ಥ್ರೂ ದಿ ಸೆಂಟರ್ ಆಫ್ ದಿ ಸರ್ಕಲ್, ಆಗ ಏನ್ ಮಾಡತ್ತೆ? ಸೊ ಸರ್ಕಲ್ ಅನ್ನ ಈಕ್ವಲ್ ಆಗಿ ಡಿವೈಡ್ ಮಾಡತ್ತೆ. ಓಕೆ, ಸರಿ, ನಿಮ್ಗೀಗ ಸೆಕ್ಟರ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಅದೇ ರೀತಿ ಸೆಗ್ಮೆಂಟ್, ಸೆಗ್ಮೆಂಟ್ ಅಂದ್ರೆ ಏನು ಅಂತ ಕೂಡ ಅರ್ಥ ಆಯ್ತು. ಸೊ ಈಗ ನಾವೇನ್ ಮಾಡೋಣ? ಏರಿಯಾ ಆಫ್ ಸೆಕ್ಟರ್ ಅಂಡ್ ಏರಿಯಾ ಆಫ್ ದಿ ಸೆಗ್ಮೆಂಟ್ಸ್, ಸೊ ಇವುಗಳ ಫಾರ್ಮುಲಾಸ್ ಅನ್ನ ನೋಡೋಣ. ಸೊ ಇಲ್ಲಿ ಏರಿಯಾ ಆಫ್ ಸರ್ಕಲ್ ಅಲ್ಲಿ ನೀವು ಕೇವಲ 2 ಫಾರ್ಮುಲಾಸ್ ಬರುತ್ತೆ. ಸೊ ಅದಕ್ಕೆ ರಿಲೇಟೆಡ್ ಆಗಿ ಪ್ರಾಬ್ಲಮ್ಸ್ ಅನ್ನ ನೋಡ್ತೀರಾ ಇಷ್ಟೇ. ಸೊ ಈ ಒಂದು ಚಾಪ್ಟರ್ ಅಲ್ಲಿ ಬರೋದು ಕೇವಲ 2 ಫಾರ್ಮುಲಾಸ್. ಸೊ ಅದನ್ನ ನೋಡೋಣ. ಸೊ ಫಸ್ಟ್ ಒನ್ ಇಸ್ ಏರಿಯಾ ಆಫ್ ಸೆಕ್ಟರ್. ಓಕೆ, ಸೊ ಸೆಕ್ಟರ್ ಅಂದ್ರೆ ಗೊತ್ತಾಯ್ತು ಏನು ಅಂತ. ಸೊ ಈಗ ಏರಿಯಾ. ಓಕೆ, ಸೊ ನಿಮ್ಗೆ ಈಗಾಗಲೇ ಏರಿಯಾ ಆಫ್ ಸರ್ಕಲ್ ಗೊತ್ತಿದೆ ಅಲ್ವಾ? ಸೊ ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಹೇಳ್ತೀರಾ ಯಾರಾದ್ರೂ? ವಾಟ್ ಈಸ್ ದಿ ಏರಿಯಾ ಆಫ್ ಸರ್ಕಲ್? ಸೊ ಏರಿಯಾ ಆಫ್ ಸರ್ಕಲ್ ಈಸ್ ಏನ್ ಹೇಳಿ? ಏರಿಯಾ ಆಫ್ ಸರ್ಕಲ್ ಪೈ ಆರ್ ಸ್ಕ್ವೇರ್ ಅಲ್ವಾ? ಸೊ ಏರಿಯಾ ಆಫ್ ಸರ್ಕಲ್ ಪೈ ಆರ್ ಸ್ಕ್ವೇರ್. ಸೊ ದಿಸ್ ಇಸ್ ಏರಿಯಾ ಆಫ್ ದಿ ಸರ್ಕಲ್ ಪೈ ಆರ್ ಸ್ಕ್ವೇರ್. ಸೊ ಇಲ್ಲಿ ನಮ್ಗೆ ಏನ್ ಬೇಕಾಗಿದೆ? ಏರಿಯಾ ಆಫ್ ಸೆಕ್ಟರ್ ಅನ್ನ ಹೇಳ್ಬೇಕು. ಸೊ ಇಲ್ಲಿ ದಿಸ್ ಏರಿಯಾ ಆಫ್ ಸೆಕ್ಟರ್ ಮೀನ್ಸ್ ದಿಸ್ ಈಸ್ 2 ರೇಡಿಯೈ ಅಂಡ್ ಆರ್ಕ್. ಸೊ ಈ ಆರ್ಕ್ ಮತ್ತೆ ರೇಡಿಯೈಗಳನ್ನ ಒಳಗೊಂಡಿರೋದನ್ನ ಏನಂತ ಹೇಳ್ತೇವೆ ನಾವು? ಸೆಕ್ಟರ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಈ ಎಒ ಮತ್ತು ಒ ಬಿ ಇದೆ ಅಲ್ವಾ? ಸೊ ಇದು ಏನಾಯ್ತು? ಈ ಒಂದು ಸರ್ಕಲಿನ ರೇಡಿಯಸ್. ಸೊ ಈ ಎಒ ಮತ್ತು ಒ ಬಿ ಏನಾಗ್ತಾ ಇದೆ? ಆಂಗಲ್ ಎಒ ಬಿ ಆಂಗಲ್ ಅನ್ನ ಫಾರ್ಮ್ ಮಾಡ್ತಾ ಇದೆ. ಸೊ ಇದನ್ನ ನಾನೇನಂತ ನೇಮ್ ಮಾಡ್ತೇನೆ? ಥೀಟಾ ಅಂತ ಹೇಳ್ತೇನೆ. ಸೊ ದಿಸ್ ಇಸ್ ಥೀಟಾ. ಓಕೆ, ಸೊ ಇಲ್ಲಿ
ರೇಡಿಯಸ್ ಇದೆ ಅಲ್ವಾ, ಸೊ ಎ ಓ ರೇಡಿಯಸ್ ಅನ್ನ ನಾನು ಏನ್ ಮಾಡ್ತೇನೆ, ಡಿಸ್ಪ್ಲೇಸ್ ಮಾಡ್ತಾ ಹೋಗ್ತೇನೆ. ಸೊ ಇದರ ಸ್ಥಾನವನ್ನ ಬದಲಿಸ್ತಾ ಹೋಗ್ತೇನೆ. ಸೊ ಈ ರೀತಿಯಾಗಿ ಇದರ ಸ್ಥಾನವನ್ನ ಬದಲಿಸ್ತಾ ಹೋಗ್ತೇನೆ. ಸೊ ಆಗ ಈ ಆಂಗಲ್ ಕೂಡ ಏನಾಗತ್ತೆ ಹೇಳಿ, ಬದಲಾಗ್ತಾ ಹೋಗುತ್ತೆ ಅಲ್ವಾ. ಸೊ ಆಂಗಲ್ ಏನಾಗತ್ತೆ, ಇದು ಕೂಡ ಚೇಂಜ್ ಆಗತ್ತೆ. ಸೊ ಯಾವಾಗ ಈ ಆರ್ ಒಂದು ರೊಟೇಷನ್ ಕಂಪ್ಲೀಟ್ ಮಾಡತ್ತಲ್ಲ, ಸೊ ಆಗ ಏನಾಗತ್ತೆ, ದಿಸ್ ಏರಿಯಾ ಆಫ್ ಸೆಕ್ಟರ್ ಈಸ್ ಈಕ್ವಲ್ ಟು ಏನಾಗತ್ತೆ, ಏರಿಯಾ ಆಫ್ ಸರ್ಕಲ್ ಆಗತ್ತೆ. ಓಕೆ, ಸೊ ಏನಾಗತ್ತೆ, ಏರಿಯಾ ಆಫ್ ಸೆಕ್ಟರ್ ವಿಚ್ ಈಸ್ ಈಕ್ವಲ್ ಟು ಏನಾಗತ್ತೆ, ಏರಿಯಾ ಆಫ್ ಸರ್ಕಲ್ ಆಗತ್ತೆ. ಓಕೆ, ಯಾಕೆ ಹೇಳಿ, ಈ ಒಂದು ಸೆಂಟ್ರಲ್ ಆಂಗಲ್ ಎಷ್ಟಿರತ್ತೆ ಹೇಳಿ, ಟೋಟಲ್ ದಿಸ್ ಸೆಂಟ್ರಲ್ ಆಂಗಲ್ ಎಷ್ಟಿರತ್ತೆ, 360 ಡಿಗ್ರಿ ಇರತ್ತೆ. ಓಕೆ, ಸೊ ಈಗ ನಾವು ಏರಿಯಾ ಆಫ್ ದಿ ಸೆಕ್ಟರ್ ಥೀಟಾ, ಸೊ ಇದೇನಾಗತ್ತೆ, ಕೇವಲ ನಮ್ಗೆ ಈ ಒಂದು ಗ್ರೀನ್ ಪಾರ್ಟಿನ ಏರಿಯಾ ಹೇಳ್ಬೇಕು. ಸೊ ಇದೇನಾಗತ್ತೆ, ಪೈ ಆರ್ ಸ್ಕ್ವೇರ್ ಡಿವೈಡೆಡ್ ಬೈ 360 ಡಿಗ್ರಿ into theta. So this is the area of sector theta. Okay, this is the formula. So theta area of the sector of angle which is equal to theta divided by 360 degree into pi r square. Okay, okay, sector area ಗೊತ್ತಾಯ್ತು. ಸೊ ನೆಕ್ಸ್ಟ್ ಏನ್ ಮಾಡೋಣ, ಆರ್ಕ್ ಲೆಂತ್ ರಿಲೇಟೆಡ್ ಟು ಸೆಕ್ಟರ್. ಸೊ ಇಲ್ಲಿ ಸೆಕ್ಟರ್ ಏನಾಗಿದೆ, ಎ ಓ ಎ ಪಿ ಬಿ. ಓಕೆ, ದಿಸ್ ಈಸ್ ದಿ ಗ್ರೀನ್ ಪಾರ್ಟ್ ಏನ ಹೇಳಿ, ದಿಸ್ ಸೆಕ್ಟರ್. ಸೊ ಇಲ್ಲಿ ಏರಿಯಾ ಆಫ್ ಸೆಕ್ಟರ್ ಫಾರ್ಮುಲಾ ಗೊತ್ತಾಯ್ತು ನಮ್ಗೆ, ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್. ಸೊ ಇಲ್ಲಿ ಎ ಪಿ ಬಿ ಏನ್ ಹೇಳಿ, ಆರ್ಕ್ ಲೆಂತ್ ಅಲ್ವಾ. ಸೊ ಹಾಗಾದ್ರೆ ಈ ಸೆಕ್ಟರಿಗೆ ರಿಲೇಟೆಡ್ ಆಗಿ ನಾವು ಈ ಆರ್ಕ್ ಲೆಂತಿನ ಹೇಳ್ಬೇಕು. ಸೊ ಈ ಆರ್ಕ್ ಲೆಂತ್ ಹೇಳ್ಬೇಕು. ಬಟ್ ನಿಮ್ಗೆ ಈಗಾಗಲೇ ಏರಿಯಾ ಆಫ್ ಪೆರಿಮೀಟರ್ ಆಫ್ ಸರ್ಕಲ್ ಗೊತ್ತಿದೆ. ಸೊ ಏನ್ ಹೇಳತ್ತೆ, ಪೆರಿಮೀಟರ್ ಆಫ್ ಸರ್ಕಲ್. ಸೊ ಏನ್ ಹೇಳತ್ತೆ, ಪೆರಿಮೀಟರ್ ಆಫ್ ಸರ್ಕಲ್ ಇಸ್ 2 pi r ಅಲ್ವಾ. ಸೊ ಪೆರಿಮೀಟರ್ ಆಫ್ ಸರ್ಕಲ್ ಇಸ್ 2 pi r. ದೆನ್ ದಿಸ್ ಥೀಟಾ, ಈ ಒಂದು ಸೆಕ್ಟರಿನ ಆರ್ಕ್ ಲೆಂತ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು 2 pi r. ಓಕೆ, ದಿಸ್ ಈಸ್ ದಿ ಫಾರ್ಮುಲಾ ಟು ಫೈಂಡ್ ದಿ ಆರ್ಕ್ ಲೆಂತ್ related to sector. Okay, so ಏನಾಗುತ್ತೆ, length of an arc of a sector of angle theta is equal to theta divided by 360 into 2 pi r. ಸೊ ಇದನ್ನ ಆರ್ಕ್ ಲೆಂತ್ ಅಂತಾನು ಕೇಳ್ತಾರೆ, ಕೆಲವೊಂದು ಸಮಯದಲ್ಲಿ ಲೆಂತ್ ಅಂತಾನು ಹೇಳ್ತಾರೆ, ಕೆಲವೊಂದು ಸಂದರ್ಭದಲ್ಲಿ ಪೆರಿಮೀಟರ್ ಆಫ್ ದಿ ಸೆಕ್ಟರ್, ಸೊ ಪೆರಿಮೀಟರ್ ಅಂತ ಕೂಡ ಬಳಸ್ತಾ ಇರ್ತಾರೆ. ಸೊ ಇದರ ಉದ್ದ ಅಂತ ಪೆರಿಮೀಟರ್ ಅಂತ ಕೂಡ ಹೇಳ್ತಾರೆ. ಓಕೆ, ಸೊ ಈಗ ನಿಮ್ಗೆ ಮೇನ್ ಆಗಿ ಎರಡು ಫಾರ್ಮುಲಾ ಗೊತ್ತಾಯ್ತು, ಯಾವುದು, ಸೆಕ್ಟರ್ ಏರಿಯಾ ಆಫ್ ದಿ ಸೆಕ್ಟರ್ ಅಂಡ್ ಏರಿಯಾ ಆಫ್ ಲೆಂತ್ ಆಫ್ ಎನ್ ಆರ್ಕ್ ಆಫ್ ಎ ಸೆಕ್ಟರ್. ಸೊ ಎರಡು ಫಾರ್ಮುಲಾ ಗೊತ್ತಾಗಿದೆ ನಿಮ್ಗೆ. ಸೊ ಈಗ ಏನ್ ಮಾಡೋಣ ನಾವು, ನೆಕ್ಸ್ಟ್ ಇದಕ್ಕೆ ರಿಲೇಟೆಡ್ ಆಗಿ ಇನ್ ಎರಡು ಫಾರ್ಮುಲಾಸ್ ಬರುತ್ತೆ. ಸೊ ನೋಡೋಣ, ಏರಿಯಾ ಆಫ್ ದಿ ಸೆಗ್ಮೆಂಟ್. ಸೊ ಸೆಗ್ಮೆಂಟ್ ಅಂದ್ರೆ ಏನ್ ಹೇಳಿ, ದ ಸೆಗ್ಮೆಂಟ್ ಮೀನ್ಸ್ ಕಾರ್ಡ್ ಅಂಡ್ ಆರ್ಕ್ ಅಲ್ವಾ. ಸೊ ಇವುಗಳನ್ನ ಒಳಗೊಂಡಿರುವ ಭಾಗವನ್ನ ಏನಂತ ಹೇಳ್ತೇವೆ, ಪಾರ್ಟ್ ಅನ್ನ ಏನಂತ ಹೇಳ್ತೇವೆ ನಾವು, ಸೆಗ್ಮೆಂಟ್ ಅಂತ ಹೇಳ್ತೇವೆ. ಹಾಗಾಗಿ ಇಲ್ಲಿ ಎಲ್ಲೋ ಶೇಡೆಡ್ ಪಾರ್ಟ್ ಅಲ್ವಾ, ಸೊ ಇದು ಏನಾಗುತ್ತೆ, ಸೆಗ್ಮೆಂಟ್. ಸೊ ಎಲ್ಲೋ ಶೇಡೆಡ್ ಪಾರ್ಟ್, ಸೊ ಇದನ್ನ ಸೆಗ್ಮೆಂಟ್ ಅಂತ ಹೇಳ್ತೇವೆ. ಹಾಗಾದ್ರೆ ಈ ಸೆಗ್ಮೆಂಟಿನ ಏರಿಯಾವನ್ನ ಹೇಳ್ಬೇಕು. ಸೊ ಇಲ್ಲಿ ಸೊ ಇದು ನೋಡಿ, ಎ ಓ ಬಿ ಪಿ. ಹಿಯರ್ ಎ ಓ ಬಿ ಪಿ, ದಿಸ್ ಈಸ್ ದಿ ಸೆಕ್ಟರ್.
Okay, this is the sector. Here ABP, this is the segment. Here AOB, this is the triangle. ಅಲ್ವಾ? ಹಾಗಾದ್ರೆ ಇಲ್ಲಿ sorry, here area of the segment APB. So area of segment APB is equal to ಏನಾಗುತ್ತೆ, area of segment. So area of segment, area of sector AOPB. So ಈ ಒಂದು ಸೆಕ್ಟರ್ ಅಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಅನ್ನ ಮೈನಸ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ, ಏರಿಯಾ ಆಫ್ ಸೆಗ್ಮೆಂಟ್ ಸಿಗತ್ತೆ. ಸೊ ಇಲ್ಲಿ ವಿ ಆಲ್ರೆಡಿ ನೋ ದಿ ಫಾರ್ಮುಲಾ ಫಾರ್ ಏರಿಯಾ ಆಫ್ ಸೆಕ್ಟರ್. ಏನ್ ಹೇಳತ್ತೆ, ಥೀಟಾ ಡಿವೈಡೆಡ್ ಬೈ 360 ಡಿಗ್ರಿ ಇಂಟು ಪೈ ಆರ್ ಸ್ಕ್ವೇರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ದಿಸ್ ಈಸ್ ದಿ ಫಾರ್ಮುಲಾ for area of segment APB. Okay, so area of the major sector. So ಇಲ್ಲಿ ಈ ಒಂದು ರೇಡಿಯೈ ಮತ್ತು ಆರ್ಕ್ ಏನ್ ಮಾಡ್ತಾ ಇದೆ, ಸರ್ಕಲ್ ಅನ್ನ ಎರಡು ಅನ್ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡ್ತಾ ಇದೆ. ಸೊ ಅದು ಮೇಜರ್ ಸೆಕ್ಟರ್ ಅಂಡ್ ಸ್ಮಾಲರ್ ಪಾರ್ಟ್ ಇಸ್ ಮೈನರ್ ಸೆಕ್ಟರ್. ಸೊ ಹಿಯರ್ ವಿ ಹ್ಯಾವ್ ಟು ಫೈಂಡ್ ದಿಸ್ ಮೇಜರ್ ಸೆಕ್ಟರ್. This is AOBQ. This is the major sector. So here area of circle. So area of circle ಅಲ್ಲಿ ನಾವು ಈ ಮೈನರ್ ಸೆಕ್ಟರ್ ಅನ್ನ ಮೈನಸ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ, ಏರಿಯಾ ಆಫ್ ಮೇಜರ್ ಸೆಕ್ಟರ್ ಸಿಗತ್ತೆ. ಹಾಗಾಗಿ ಏರಿಯಾ ಆಫ್ ಸರ್ಕಲ್ ಮೈನಸ್ ಏರಿಯಾ ಆಫ್ ದಿ ಮೈನರ್ sector. Okay, this is the formula of this area of the major sector. Okay, so ನೀವು ಸೆಕ್ಟರ್ ಮತ್ತು ಸೆಗ್ಮೆಂಟ್, ಏರಿಯಾ ಆಫ್ ಸೆಕ್ಟರ್ ಅಂಡ್ ಏರಿಯಾ ಆಫ್ ದಿ ಸೆಗ್ಮೆಂಟ್, ಸೊ ಇವುಗಳ ಫಾರ್ಮುಲಾಗಳನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದೇ ರೀತಿ ಆರ್ಕ್ ಲೆಂತ್ ಆಫ್ ದಿ ಸೆಕ್ಟರ್. ಸೊ ಇದನ್ನ ನೆನಪಿನಲ್ಲಿ ಇಟ್ಕೊಂಡ್ರೆ, ಸೊ ಏರಿಯಾ ಆಫ್ ಮೇಜರ್ ಸೆಗ್ಮೆಂಟ್, ಏರಿಯಾ ಆಫ್ ಮೇಜರ್ ಸೆಕ್ಟರ್, ಸೊ ಇವುಗಳನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡ್ಬೋದು. ಸೊ ಇಲ್ಲಿ ನೋಡಿ, ಏರಿಯಾ ಆಫ್ ಮೇಜರ್ ಸೆಗ್ಮೆಂಟ್. ಸೊ ಇಲ್ಲಿ ಏನ್ ಮಾಡ್ತಾ ಇದೆ, ಕಾರ್ಡ್ ಮತ್ತೆ ಆರ್ಕ್. ಸೊ ಇದೇನ್ ಮಾಡ್ತಾ ಇದೆ, ಈ ಕಾರ್ಡ್ ಸರ್ಕಲ್ ಅನ್ನ 2 ಅನ್ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡುತ್ತೆ. ಸೊ ಹಿಯರ್ ಪರ್ಪಲ್ ರೀಜನ್. ಸೊ ಈ ಒಂದು ಪರ್ಪಲ್ ಶೇಡೆಡ್ ರೀಜನ್ ಏನಾಗುತ್ತೆ, ಮೇಜರ್ ಸೆಗ್ಮೆಂಟ್ ಆದ್ರೆ, ಸೊ ಇಲ್ಲಿ ವೈಟ್ ಶೇಡೆಡ್ ರೀಜನ್ ಏನಿದೆ, minor segment. So here area of major segment is equal to ಏನಾಗುತ್ತೆ, area of the circle minus area of the segment APB. ಸೊ ಇದನ್ನ ಮೈನಸ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ, ಏರಿಯಾ ಆಫ್ ಮೇಜರ್
segment. Okay, so area of major segment. Okay, so ಇದೇನಾಯ್ತು, ಈ ಒಂದು ಏರಿಯಾ ರಿಲೇಟೆಡ್ ಸರ್ಕಲ್ ಗೆ ಬಂದಿರೋ ಕಾನ್ಸೆಪ್ಟ್. ಓಕೆ, ಸೊ ಯಾವುದು, ಟೂ ಫಾರ್ಮುಲಾಸ್, ಏರಿಯಾ ಆಫ್ ಸೆಕ್ಟರ್ ಅಂಡ್ arc length of the sector. So now go to the exercise questions. Here, first one, find the area of a sector of circle with a radius 6 centimeter if angle of the sector is 60 degree. Okay, so ಇಲ್ಲಿ ನಾವೇನ್ ಮಾಡಬೇಕು, ಏರಿಯಾ ಆಫ್ ಸೆಕ್ಟರ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ವಿ ನೋ ದಿ ಫಾರ್ಮುಲಾ, ಏರಿಯಾ ಆಫ್ ದಿ ಸೆಕ್ಟರ್. ಸೊ ಏನ್ ಹೇಳುತ್ತೆ, ಸೊ ಏರಿಯಾ ಆಫ್ ಸೆಕ್ಟರ್ ಥೀಟಾ. ಸೊ ಫಸ್ಟ್ ವಿ draw the diagram. So here in circle with center O, here circle with radius 6 centimeter ಅಲ್ವಾ. ಸೊ ಇದೇನಿದೆ, ರೇಡಿಯಸ್ ಏನಿದೆ 6 centimeter ಇದೆ, 6 centimeter. Here this angle, so angle theta ಎಷ್ಟಿದೆ, 60 degree. So now find the area of the sector AOBP. So area of sector AOBP is equal to theta divided by 360 degree into pi r square. Okay, so is equal to, here theta is 60 degree divided by 360 degree into, here pi is 22 divided by 7 into r is 6 into 6. Okay, so here 0 0 cancels, 6 ones are 6 6 are 36, 6 ones are 6 ones. Okay, this is equal to 22 into 6 divided by 7. This is equal to 132 divided by 7 centimeter square. Okay, so units anna yavaglu miss ಮಾಡಬೇಡಿ. Okay, this is centimeter square. ಯಾಕೆ ಹೇಳಿ, ಇಲ್ಲಿ r square ಅಲ್ವಾ. So r centimeter into centimeter. Okay, so unit is centimeter square ಆಗತ್ತೆ. Okay, answer is correct. Okay, next one, fourth, a chord of a circle of radius 10 centimeter subtends a right angle at the center. Find the area of corresponding, first one is minor segment, second one is major sector. So here take this pi as 3.14. ಸೊ ಯಾವ ಒಂದು ಸಂದರ್ಭದಲ್ಲಿ ಪೈ ಅನ್ನ ಅವರೇ ಹೇಳಿರ್ತಾರೆ 3.14 ಅಂತ ಮೆನ್ಷನ್ ಮಾಡಿ ಅಂತ. ಸೊ ಆಗ ನೀವು ಪೈ ಬದಲು 3.14 ಅಂತಾನೆ ತಗೊಳ್ಬೇಕು. ಸೊ ಕೆಲವೊಂದು ಸಂದರ್ಭದಲ್ಲಿ ಪೈ ಅನ್ನ ಕೊಟ್ಟಿಲ್ಲದೆ ಇರುವಾಗ 22 divided by 7 ಅಂತ ತಗೊಳ್ಬೇಕಾಗತ್ತೆ. ಓಕೆ, ಸೊ ಹಿಯರ್, ಸೊ ಇಲ್ಲಿ ಡಯಾಗ್ರಾಮ್ ಹೇಗೆ ಬರುತ್ತೆ, ಇಸ್ ದ ಸೆಂಟರ್ ಆಫ್ ದಿ ಸರ್ಕಲ್ with radius 10 centimeter. 10 centimeter A O B. So here minor segment alva. So segment. This is the minor segment. Okay. With chord and the arc. Okay. So this is the minor segment. So ನಾವೇನ್ ಮಾಡ್ಬೇಕಿಲ್ಲಿ minor segment ಅನ್ನ find out ಮಾಡಬೇಕು. And major sector. So major sector ಯಾವುದು ಹೇಳಿ, major sector ಯಾವುದು, AQBO. This is the major sector. So first ಏನ್ ಮಾಡೋಣ ನಾವು, ಈ ಸೆಗ್ಮೆಂಟ್ AB
ಸೆಗ್ಮೆಂಟ್ ಬೇಕು ಅಂದ್ರೆ ನಮ್ಗೆ ಏನ್ ಮಾಡಬೇಕು, ಈ AOBP ಯ ಸೆಗ್ಮೆಂಟ್, ಸೊ ಸೆಕ್ಟರ್ ಏರಿಯಾವನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಫಸ್ಟ್ ಏನ್ ಮಾಡೋಣ, ಏರಿಯಾ ಆಫ್ ಮೈನರ್ ಸೆಕ್ಟರ್. ಓಕೆ, ಸೊ ಏರಿಯಾ ಆಫ್ ಮೈನರ್ ಸೆಕ್ಟರ್, ಏರಿಯಾ ಆಫ್ ಮೈನರ್ sector is equal to AOPP. This is the area of minor sector, is equal to, here this theta is 90 degree. Okay, here theta divided by 360 degree into pi r square. So is equal to, here theta is 90 degree divided by 360 degree. So 0, 0 cancels. So 9 ones are 9, 9 fours are 36 into 3.14 into 10 into 10. Okay, this is equal to 1 by 4 into 3.14 into 10 into 10. This is equal to 78.5 centimeter square. This is the area of minor sector. Okay, so now find the area of triangle. So area of triangle AOB. So area of triangle AOB. So here, what is the formula for area of triangle? This is equal to half into base into height. Half into base into height. Here in triangle AOB, here AO is the base and OB is the height. Okay, this is right angle triangle. So AO is 10 centimeter and OB is equal to 10 centimeter. So this is 2 ones are 2, 2 fives are 10. So 10 fives are 50 centimeter square. This is the area of triangle. Okay, so ಇಲ್ಲಿ ನಾವೇನ್ ಮಾಡಿದ್ವಿ, ಏರಿಯಾ ಆಫ್ ಮೈನರ್ ಸೆಕ್ಟರ್ ಅನ್ನ ಫೈಂಡ್ ಔಟ್ ಮಾಡಿದ್ವಿ. ಅದೇ ರೀತಿ ಏರಿಯಾ ಆಫ್ ಟ್ರಯಾಂಗಲ್ AOB ಅನ್ನ ಕೂಡ ಫೈಂಡ್ ಔಟ್ ಮಾಡಿದ್ವಿ. ಸೊ ಈಗ ಏರಿಯಾ ಆಫ್ ಮೇಜರ್ ಸೆಕ್ಟರ್ ಅನ್ನ ನೋಡೋಣ. ಸೊ ಏರಿಯಾ ಆಫ್ ಮೇಜರ್ ಸೆಕ್ಟರ್, so area of major sector, this is AOBQ. So is equal to, in ಹೇಳುತ್ತೆ ಹೇಳಿ, area of major sector, this is pi r square minus area of the circle minus ಏನಾಗುತ್ತೆ ಹೇಳಿ, area of minor sector ಅಲ್ವಾ. So area of minor sector, so minor sector AOPB. So ಇಲ್ಲಿ area of major sector ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, area of circle minus area of this minor sector. So ಇದನ್ನ ಮೈನಸ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ, area of major sector sigate. Okay, so here pi r square, this is 3.14 into r square, here 10 into 10 minus area of the minor sector is 78.5. So this is equal to 3.14 into 10 into 10 is 314 minus 78.5. This is equal to 235.5
5 centimeter square. This is the area of major sector. Okay. Now find the second one, area of minor segment. So area of the minor segment is equal to, so this is the area of minor segment sector minus area of triangle ಅಲ್ವಾ. ಸೊ ಏರಿಯಾ ಆಫ್ ಮೈನರ್ ಸೆಗ್ಮೆಂಟ್ ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು, ಏರಿಯಾ ಆಫ್ ದಿ ಮೈನರ್ ಸೆಕ್ಟರ್ ಅಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ ಅನ್ನ ಮೈನಸ್ ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ, ಏರಿಯಾ ಆಫ್ ದಿ ಮೈನರ್ ಸೆಗ್ಮೆಂಟ್ ಸಿಗತ್ತೆ. ಸೊ ಡಯಾಗ್ರಾಮ್ ಅನ್ನ ಒಬ್ಸರ್ವ್ ಮಾಡಬೇಕು, ಸೊ ಕರೆಕ್ಟ್ ಆಗಿ ತಿಳಿಯತ್ತೆ. ಸೊ ಏನಾಯ್ತಿದು, ಏರಿಯಾ ಆಫ್ minor segment minus area of the triangle, okay. So this is equal to, here area of the minor sector, so in bandide 78.5 minus, here area of triangle is 50 centimeter square. This is equal to 28.5 centimeter square. Okay. This is the area of the minor segment. Okay. Hence the proof. Okay, fifth one. In a circle of radius 21 centimeter and arc subtends an angle of 60 degree at the center. Find the length of the arc. First one, area of the sector formed by the arc and area of the segment formed by the corresponding chord. So here A, O, B, P, Q. So here in the circle of radius 21 centimeter and the angle subtends is 60 degree. This AB is called APB is the arc length of this sector. So first find the length of the arc. Okay, APB ya length anna helbeku. So here arc length of APB is equal to ಏನಾಗುತ್ತೆ, theta divided by 360 degree into 2 pi r alva. So this is the arc length of this APB. So here theta is 60 degree divided by 360 degree into, here 2 into 22 divided by 7 into 21. So here 0, 0 cancels. 6 1s are 6, 6 6 are 36. 2 1s are 2, 2 3s are 6. 7 1s are 7, 7 3s are 21. 3 1s are 3, 3 1s are 3. Here this APB, arc length of APB is equal to 22
centimeter. Okay, this is the arc length. Arc length. So now find the area of the sector. So this area of sector AOPP. So area of the sector. Now so area of sector AOPP is equal to here theta divided by 360 degree into pi r square. Okay, this is the area of the sector. Here theta is 60 degree divided by 360 degree into 22 divided by 7 into 21 into 21. Okay, it's 21 into 21. So 0, 0 cancels. This is 6 ones are 6, 6 6 are 36. So here 2 3s are 6, 2 ones are, so ones are. Again 3 ones are 3, 3 sevens are. So 11 into 7 into 21. So which is equal to 231 centimeter square. This is the area of sector AOPB. Okay. So ಇಲ್ಲಿ ನಮಗೆ area of sector ಕೂಡ ಗೊತ್ತಾಯ್ತು. But ಇಲ್ಲಿ ನಾವೇನ್ ಮಾಡಬೇಕು, area, this is segment. ಸೊ APB ಸೆಗ್ಮೆಂಟಿನ ಏರಿಯಾವನ್ನ ಹೇಳಬೇಕು ಅಂದ್ರೆ ನಾವೇನ್ ಮಾಡ್ಬೇಕಾಗತ್ತೆ, ಏರಿಯಾ ಆಫ್ ದಿ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್ ಅನ್ನ ಹೇಳ್ಬೇಕು. ಓಕೆ, ಸೊ ಇಲ್ಲಿ ಏರಿಯಾ ಆಫ್ ಟ್ರಯಾಂಗಲ್ AOB. ಸೊ ಹಿಯರ್ ಏರಿಯಾ ಆಫ್ ಟ್ರಯಾಂಗಲ್ AOB. ಸೊ ದಿಸ್ ಏರಿಯಾ ಆಫ್ ಟ್ರಯಾಂಗಲ್ AOB ಇಸ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಅಲ್ವಾ. ಸೊ ಇಲ್ಲಿ ನೋಡಿ ಈ ಒಂದು ಟ್ರಯಾಂಗಲ್ AOB ಅನ್ನ ಅಬ್ಸರ್ವ್ ಮಾಡಿ. ಸೊ ಟ್ರಯಾಂಗಲ್ AOB ಇನ್ ಟ್ರಯಾಂಗಲ್ AOB. ಸೊ ಹಿಯರ್ ಆಂಗಲ್ O is 60 ಡಿಗ್ರಿ ಅಲ್ವಾ. ಅದೇ ರೀತಿ ಸೊ AO is equal to ಏನಾಗಿದೆ, OB ಸೈಡ್ ಆಗಿದೆ. ಸೊ AO ಮತ್ತು OB ಏನಾಗಿದೆ ಹೇಳಿ, ಈ ಒಂದು ಸರ್ಕಲಿನ ರೇಡಿಯಸ್. ಹಾಗಾಗಿ AO ಲೆಂತ್ ಮತ್ತೆ OB ಲೆಂತ್ ಏನಾಗಿರುತ್ತೆ, ಈಕ್ವಲ್ ಆಗಿರುತ್ತೆ. ಸೊ ದೀಸ್ ಟೂ sides are equal, then their opposite angles are also equal. ಓಕೆ, ಹಾಗಾದ್ರೆ ಈ ಅಪೋಸಿಟ್ ಆಂಗಲ್ ಏನಾಗಿರುತ್ತೆ, ಎರಡೂ ಕೂಡ ಈಕ್ವಲ್ ಲೆಂತ್ ಇರುತ್ತೆ, ಈಕ್ವಲ್ ಮೆಷರ್ ಇರುತ್ತೆ. ಸೊ ಇಲ್ಲಿ ಇನ್ನೊಂದು ಕಂಡೀಷನ್ ಗೊತ್ತಿದೆ, ಏನು, ಸಮ್ ಆಫ್ ದಿ ಇಂಟೀರಿಯರ್ ಆಂಗಲ್ ಈಸ್ 180 ಡಿಗ್ರಿ. ಸೊ ಆಂಗಲ್ A, ಆಂಗಲ್ O ಪ್ಲಸ್ ಆಂಗಲ್ B ಇಸ್ ಈಕ್ವಲ್ ಟು ಏನಿರುತ್ತೆ, 180 ಡಿಗ್ರಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಆಂಗಲ್ A ಪ್ಲಸ್ 60 ಡಿಗ್ರಿ ಪ್ಲಸ್ ಆಂಗಲ್ B ಇಸ್ ಈಕ್ವಲ್ ಟು ಏನಾಗುತ್ತೆ, 180 ಡಿಗ್ರಿ ಬರುತ್ತೆ. ಸೊ ಇಲ್ಲಿ ಆಂಗಲ್ A ಏನಾಗುತ್ತೆ, ಆಂಗಲ್ B ಮತ್ತು ಆಂಗಲ್ A ಏನಾಗಿದೆ, ಈಕ್ವಲ್ ಮೆಷರ್ ಇರುತ್ತೆ ಅಂತ ಹೇಳಿದೀವಿ. ಯಾಕೆ ಹೇಳಿ, ಇನ್ ಟ್ರಯಾಂಗಲ್ AOB, AO side and OB side are equal. So therefore this angle A plus angle B is also same measure plus 60 degree which is equal to 180 degree. So here ಇದೇನಾಗುತ್ತೆ, 2 into angle A which is equal to 180 minus 60 degree. This is 120 degree. So angle A is equal to ಏನಾಯ್ತು, 120 divided by 2. 2 ones are 2, 2 60s are
120 ಡಿಗ್ರಿ ಆಯ್ತು. ಹಾಗಾಗಿ ಇಲ್ಲಿ ಆಂಗಲ್ ಎ 60 ಡಿಗ್ರಿ ಆಯ್ತು. ಸೊ ಆಂಗಲ್ ಬಿ ಕೂಡ ಏನಾಯ್ತು 60 ಡಿಗ್ರಿ ಆಯ್ತು. ಯಾಕೆ ಹೇಳಿ? ಬೈ ದಿಸ್ property AO side and OB side are equal, then their opposite angles are also equal. So ega see the triangle AOB. So all the angles are equal measure. Then we say that this triangle AOB is an equilateral triangle. Okay. So AOB ಏನಾಯ್ತು ಹೇಳಿ? ಒಂದು ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಅಂತ ಆಯ್ತು. ಇಫ್ ದಿಸ್ ಇಸ್ ಅನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್, ದೆನ್ ದ ಏರಿಯಾ ಆಫ್ ಟ್ರಯಾಂಗಲ್ AOB ಈಸ್ ಈಕ್ವಲ್ ಟು ಏನಾಗುತ್ತೆ? √3 ಡಿವೈಡೆಡ್ ಬೈ 4 ಇಂಟು ಸೈಡ್ ಸ್ಕ್ವೇರ್. ಸೊ ಇದನ್ನ ಈಗಾಗಲೇ ಲೋವರ್ ಕ್ಲಾಸಸ್ ಅಲ್ಲಿ ಕಲ್ತಿದ್ದೀರಾ. ಓಕೆ. ಸೊ ಈಸ್ ಈಕ್ವಲ್ ಟು ಹಿಯರ್ √3 ಡಿವೈಡೆಡ್ ಬೈ 4 ಇಂಟು ಸೈಡ್ ಅಂದ್ರೆ ಏನಾಗತ್ತೆ ಹೇಳಿ? ಈ ಒಂದು ಸರ್ಕಲಿನ ರೇಡಿಯಸ್ ಆಗತ್ತೆ. ಹಾಗಾಗಿ ಏನಾಯ್ತು? ಇದು 21 ಸ್ಕ್ವೇರ್. ಓಕೆ. ದಿಸ್ ಈಸ್ ಈಕ್ವಲ್ ಟು √3 ಇಂಟು 21 ಇಂಟು 21. ದಿಸ್ ಈಸ್ 441 divided by 4 centimeter square. This is the area of triangle AOB. So ಇಲ್ಲಿ ನಮಗೆ triangle AOB area ಕೂಡ ಗೊತ್ತಾಯ್ತು. ಸೊ ಈಗ ನಾವೇನ್ ಮಾಡ್ಬೋದು? ಏರಿಯಾ ಆಫ್ ದಿ ಸೆಗ್ಮೆಂಟ್ ಫೈಂಡ್ ಔಟ್ ಮಾಡ್ಬೋದು. ಹೇಗೆ? ಏರಿಯಾ ಆಫ್ ದಿ ಸೆಕ್ಟರ್ ಮೈನರ್ ಸೆಕ್ಟರ್ minus area of triangle. So we will get area of segment. Okay. So therefore area of segment is equal to area of minor sector minus area of triangle. Okay. This is equal to, here area of minor sector ಎಷ್ಟು ಬಂದಿದೆ? 231 minus here area of triangle is 441 square root of 3 divided by 4. This is the answer of this area of the segment. Okay. Hence the proof. Okay, 9th one try ಮಾಡಿ, homework ತಗೊಂಡ್ಬಿಡಿ. A brooch is made with silver wire in the form of a circle with diameters 35 millimeter. The wire is also used in making 5 diameters, which divides the circle into 10 equal sectors as shown in the figure. First one is total length of the silver wire required. Second one is area of each sector of the brooch. Okay. So ಇಲ್ಲಿ the total length of the wire. So ಇಲ್ಲಿ ಏನಾಗ್ತಾ ಇದೆ? ಟೋಟಲ್ ಲೆಂತ್. ಸೊ ಈ ಒಂದು ಸರ್ಕಲ್ ಅನ್ನ ಮಾಡ್ಲಿಕ್ಕೆ ಯೂಸ್ ಮಾಡಿರುವಂತ ವೈರ್ ಪ್ಲಸ್ ಡಯಾಮೀಟರ್. ಸೊ ಇದು ಕೂಡ ಏನ್ ಮಾಡಿದ್ದಾರೆ? ಡಯಾಮೀಟರ್ ಕೂಡ ಏನಾಗಿದೆ? ಸಿಲ್ವರ್ ವೈರ್ ಅಲ್ಲಿ ಇದೆ. ಸೊ ಇವುಗಳ ಲೆಂತ್. ಸೊ ಇದೇನಾಗತ್ತೆ? ದ ಟೋಟಲ್ ಲೆಂತ್ ಆಫ್ ದಿ ಸಿಲ್ವರ್ ವೈರ್ ಆಗತ್ತೆ. ಸೊ ಅದೇ ರೀತಿ ಸೊ ಇಲ್ಲಿ ಈಚ್ ಸೆಕ್ಟರ್. ಸೊ ಇಲ್ಲಿ ದಿಸ್ ಈಸ್ ದಿ ರೇಡಿಯಸ್ ಅಂಡ್ ದಿಸ್ ಈಸ್ ದಿ ಆರ್ಕ್. ಸೊ ಈಚ್ ಇದೇನಾಗಿದೆ? ಒಂದು ಸೆಕ್ಟರ್ ಫಾರ್ಮ್ ಆಗಿದೆ. ಹಾಗಾಗಿ ಏನ್ ಮಾಡ್ಬೇಕು ನಾವಿಲ್ಲಿ? ಸೆಕ್ಟರ್ ಏರಿಯಾ ಆಫ್ ದಿಸ್ ಈಚ್ ಸೆಕ್ಟರ್ ಆಫ್ ದಿ ಬ್ರೋಚ್ ಇದನ್ನ ಫೈಂಡ್ ಔಟ್ ಮಾಡ್ಬೇಕು. ಸೊ ನಿಮ್ಗೆ ಈಗಾಗಲೇ ಏರಿಯಾ ಆಫ್ ದಿ ಸೆಕ್ಟರ್ ಫಾರ್ಮುಲಾ ಕೂಡ ಗೊತ್ತಿದೆ. ಹಾಗಾಗಿ ಸೊ ಇದನ್ನ ನೀವು ಹೋಮ್ವರ್ಕ್ ತಗೊಂಡ್ಬಿಡಿ.
Next, go to the next question. So 13, a round table cover has 6 equal designs as shown in the figure 11.11. If the radius of the cover is 28 centimeter, find the cost of making the designs at the rate of 0.35 per centimeter square. So here use root 3 as 1.7. Okay. So here this is a round table. Cover has 6 equal designs. Okay. So ಇಲ್ಲಿ ಇದೇನಾಗಿದೆ 6 equal designs ಇದೆ. ಹಾಗಾದ್ರೆ ಇಲ್ಲಿ ಇದೇನಾಯ್ತು hexagon ಅಲ್ವಾ? So ಇಲ್ಲಿ this is the center of the circle. So ಇದೇನಾಗುತ್ತೆ ನೋಡಿ, each having equal parts. So ಎಲ್ಲ ಏನಾಗಿದೆ ಅಳತೆ equal ಇದೆ. So ಹೀಗೆ here this A, B, C, we name this as E, F. Okay. So now consider the segment APB. Consider the segment APB. So here ಈ ಡಿಸೈನ್ ಮಾಡಿದ ಪಾರ್ಟಿನ ಏರಿಯಾವನ್ನ ಹೇಳಬೇಕು ನಾವು. So now consider the segment APB. So here chord AB. So ಏನಾಗಿದೆ ಇಲ್ಲಿ AB is the chord of the hexagon. So ಇಲ್ಲಿ AB ಮತ್ತು BC, DC, DE, EF ಮತ್ತು FA. So ಇದೆಲ್ಲ ಏನಾಗುತ್ತೆ chord ಅಲ್ವಾ? So ಇಲ್ಲಿ AOB. So ಈ ಇದೊಂದು ಟ್ರಯಾಂಗಲ್ ಫಾರ್ಮ್ ಅಲ್ಲಿ ಇದೆ ಅಲ್ವಾ? ಸೊ ಇದನ್ನ ಕನ್ಸಿಡರ್ ಮಾಡಿದ್ರೆ ಸೊ APB ಏನಾಗಿದೆ ಒಂದು ಸೆಗ್ಮೆಂಟ್. ಸೊ ಇಲ್ಲಿ AB ಏನಾಗಿದೆ ಕಾರ್ಡ್. ಓಕೆ. ಹಾಗಾದ್ರೆ ಈಚ್ ಕಾರ್ಡ್ ವಿಲ್ ಬಿ ಏನಾಗುತ್ತೆ, ಸೊ ಇಲ್ಲಿ ಈಚ್ ಕಾರ್ಡ್ ವಿಲ್ ಬಿ ಸಬ್ಸ್ಟಿಟ್ಯೂಟ್ at, so here each chord will be substitute at 360 divided by 6, that is 60 degree at the center of the circle. ಹಾಗಾದ್ರೆ ಇಲ್ಲಿ each chord ಏನಾಗ್ತಾ ಇದೆ, ಇಲ್ಲಿ each part ಏನಾಗ್ತಾ ಇದೆ 60 ಡಿಗ್ರಿ ಆಗ್ತಾ ಇದೆ. ಯಾಕೆ ಹೇಳಿ, ಸೆಂಟರ್ ಆಫ್ ದಿ ಸರ್ಕಲ್ ಏನಿರುತ್ತೆ ಟೋಟಲ್ 360 ಡಿಗ್ರಿ ಇರುತ್ತೆ ಅಲ್ವಾ? ಸೊ ಈಚ್ ಪಾರ್ಟ್ ಏನಾಗಿದೆ ಈಕ್ವಲ್ ಇದೆ ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಈಚ್ ಸೆಂಟರ್ ಆಫ್ ದಿಸ್ ಸರ್ಕಲ್ ಏನಾಗ್ತಾ ಇದೆ 60 ಡಿಗ್ರಿ ಆಗ್ತಾ ಇದೆ. ಹಾಗಾದ್ರೆ ಇಲ್ಲಿ ಇನ್ ಟ್ರಯಾಂಗಲ್ AOB, ಸೊ ಇಲ್ಲಿ ನಾವೇನ್ ಮಾಡೋಣ, ಕೇವಲ ಒಂದೇ ಒಂದು ಪಾರ್ಟ್ ಅನ್ನ ಕನ್ಸಿಡರ್ ಮಾಡಿದ್ರೆ ಇನ್ ಟ್ರಯಾಂಗಲ್ AOB. So in a triangle AOB, here angle O and angle B are equal. ಯಾಕೆ ಹೇಳಿ, AO ಮತ್ತು OB ಏನಾಗಿದೆ ಹೇಳಿ, ಈ ಒಂದು ಸರ್ಕಲಿನ ರೇಡಿಯಸ್ ಆಗಿದೆ. ಹಾಗಾಗಿ ಇಲ್ಲಿ AO ಸೈಡು ಮತ್ತು OB ಸೈಡು ಈಕ್ವಲ್ ಇದ್ರೆ, so their opposite angles are also equal. So we write angle OAB which is equal to angle OBA. Here OA is equal to OB. So here we know that the sum of the interior angle in a triangle AOB, sum of the interior angle is equal to ಏನಿರುತ್ತೆ 180 ಡಿಗ್ರಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ this angle A and angle B are equal. So 2 into angle A is equal to
plus 60 degree is equal to 180 degree. So angle A is equal to 180 degree minus 60 degree. So this is 120 degree. So here 2 into angle A. So this angle A is equal to 120 divided by 2. This is equal to 60 degree. ಹಾಗಾದ್ರೆ ಇಲ್ಲಿ angle A ಏನಾಯ್ತು 60 degree ಆಯ್ತು. So angle B ಕೂಡ ಏನಾಯ್ತು 60 degree ಆಯ್ತು. So in triangle AOB all the angles are equal. Therefore we say the triangle AOB is an equilateral triangle. So triangle AOB is an equilateral triangle. Okay. So this is an equilateral triangle. So therefore the area of triangle AOB ಏನಾಗುತ್ತೆ √3/4 into side square ಆಗುತ್ತೆ. So here √3/4 into this side means the radius of the circle. This is 28. So here √3 means 1.73. So into 28 into 28 divided by 4. So here 4 ones are 4. 4 sevens are 28. This is 1.7 into 73 into 7 into 28. This is equal to 332.2 centimeter square. This is the area of triangle AOB. So now find the area of the sector. Find the area of sector. So area of sector OAPB is equal to, here area of the sector formula is theta divided by 360 degree into pi r square. This is equal to, here theta is 60 degree divided by 360 degree into, here pi 22 divided by 7 into r square is 28 into 28. So here 0 0 cancels, 6 ones are 6 6 are. So here 7 ones are 7 fours are 2 twos are 2 threes are. So here 44 into 28 divided by 3, which is equal to 1232 divided by 3 centimeter square. This is the area of the sector OAPB. So now find the area of the segment. So ಇಲ್ಲಿ area of the segment ಅನ್ನ ನಾವು ಹೇಳ್ಬೇಕಂದ್ರೆ area of sector minus area of the triangle. So minus ಮಾಡಿದಾಗ ನಮ್ಗೆ ಏನ್ ಸಿಗತ್ತೆ, ಈ ಒಂದು ಡಿಸೈನ್ ಏರಿಯಾ ಸಿಗತ್ತೆ ನಮ್ಗೆ. ಓಕೆ, ಸೊ ಈಸ್ ಈಕ್ವಲ್ ಟು ಏನಾಗತ್ತೆ, ಸೊ ಹಿಯರ್ ಏರಿಯಾ ಆಫ್ segment. So area of segment APPA. Okay, so ಕೇವಲ ನಾವು one ಪಾರ್ಟಿನ ಏರಿಯಾ ಆಫ್ ಸೆಗ್ಮೆಂಟ್ ಅನ್ನ ನೋಡ್ತಾ ಇದ್ದೀವಿ. ಫಸ್ಟ್ ಇದೇನಾಗಿದೆ, ಈಕ್ವಲ್ ಆಗಿ 6 ಪಾರ್ಟ್ ಆಗಿ ಡಿವೈಡ್ ಆಗಿದೆ. ಓಕೆ, ಸೊ ಹಿಯರ್ ಏರಿಯಾ ಆಫ್ ಸೆಕ್ಟರ್ ಮೈನಸ್ area of triangle.
So this is equal to, here area of the sector is 1232 divided by 3 minus here area of the triangle. Area of triangle is 333.2. So here this is 3 ones are 3 fours are 12. So 3 ones are so 0. So here 6. Okay. So 410.66 minus 333.2. So here 410.66 minus 333.2. So we'll get 77.46 centimeter square. So this is the area of the sector, area of the segment APBA. So now find the, so ಇಲ್ಲಿ 6 part ಇದೆ. ಹಾಗಾದ್ರೆ ಏನ್ ಮಾಡಬೇಕು ನಾವು 6 into this area of the segment. Okay. So ಇದೇನಾಗುತ್ತೆ, so 6 into this area of segment is equal to 6 into the area of segment is 77.46. This is equal to 464 in 0.8. So 464.8 centimeter square. This is the design. Okay. So the design in a ಒಂದು ಏರಿಯಾ ಬಂತು ನಮಗೆ. ಸೊ ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ, ಅದಕ್ಕೆ ಖರ್ಚಾಗುವ ಮೊತ್ತ ಎಷ್ಟು ಅಂದ್ರೆ ಕಾಸ್ಟ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆ. ಸೊ ಈಗ ಏನ್ ಮಾಡ್ಬೇಕು ನಾವು, ಕಾಸ್ಟ್ ಆಫ್ ಮೇಕಿಂಗ್ 464.8 ಸೆಂಟಿಮೀಟರ್ ಸ್ಕ್ವೇರ್ಸ್ ಡಿಸೈನ್ಸ್. ಸೊ ಇಷ್ಟು ಡಿಸೈನ್ ಅನ್ನ ಮಾಡ್ಲಿಕ್ಕೆ ಎಷ್ಟು ಖರ್ಚಾಗತ್ತೆ ಅಂತ ಕೇಳ್ತಾ ಇದ್ದಾರೆ. ಡಿಸೈನ್ಸ್ is equal to 464.8 into 0.35 here. So cost of making 1 centimeter square design ಗೆ ಎಷ್ಟಾಗುತ್ತೆ, 0.35 rupees. So the cost of making 464.8 centimeter square designs ಗೆ ಏನಾಗುತ್ತೆ, which is equal to 162.68 rupees. Okay. Kadre ಏನಾಯ್ತು ಇಲ್ಲಿ, therefore the cost of making such design is, therefore the cost of making such design is equal to 162.68 rupees. Okay. So ಇಲ್ಲಿಗೆ ಈ ಒಂದು ಏರಿಯಾ ರಿಲೇಟೆಡ್ ಸರ್ಕಲ್ ಚಾಪ್ಟರ್ ಕಂಪ್ಲೀಟ್ ಆಗುತ್ತೆ. ಸೊ ಈ ಒಂದು ಚಾಪ್ಟರ್ಗೆ ರಿಲೇಟೆಡ್ ಆಗಿ ಪ್ರಾಬ್ಲಮ್ಸ್ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಡೌಟ್ಸ್ ಇದೆಯಾ? ಎನಿ ಡೌಟ್ಸ್? ಸೊ ಇಲ್ಲಿ ಓನ್ಲಿ 2 ಫಾರ್ಮುಲಾಸ್ ಇದೆ, ಏರಿಯಾ ಆಫ್ ಸೆಕ್ಟರ್, ಏರಿಯಾ ಆಫ್ ದ ಏರಿಯಾ ಸೆಕ್ಟರ್ ಲೆಂತ್. ಓಕೆ. ಸೊ ಈ ಎರಡು ಆರ್ಕ್ ಲೆಂತಿನ ಫಾರ್ಮುಲಾ, ಅದೇ ರೀತಿ ಏರಿಯಾ ಆಫ್ ಸೆಕ್ಟರ್. ಸೊ ಮೇನ್ ಫಾರ್ಮುಲಾ ಇದು. ಸೊ ಇದನ್ನ ನೆನಪಲ್ಲಿ ಇಟ್ಕೊಂಡ್ರೆ ಸೊ ಇದಕ್ಕೆ ರಿಲೇಟೆಡ್ ಆಗಿ ಪ್ರಾಬ್ಲಮ್ಸ್ ಬರ್ತಾ ಹೋಗುತ್ತೆ. ಇಷ್ಟೇ ಮೇನ್ ಕಾನ್ಸೆಪ್ಟ್ ಇರೋದು, ಇಷ್ಟೇ ಈ ಒಂದು ಚಾಪ್ಟರ್ಗೆ ಸಂಬಂಧಪಟ್ಟ ಹಾಗೆ.
Okay, end the class. We will continue in the next class. Once again, thank you all.